ಎಲ್ವಿನಿನ ಸುಳ್ಳು ಮದವೇ ರಚಿಸಿ ಸೂರಜ್ ಸುಮಿತ್ ನನ್ನು ಕೊಲ್ಲಲು ಬಂದಂತ ಸೂರಜ್ ನೋಡ್ರಿ ನೋಡಲಿ ಹೆಂಗ ಸ್ಟ್ರಿಕ್ಟ್ ಆಗಿ ಪೊಲೀಸ್ ಆಂಟಿಗಳು ಸತ್ಯ ಹೊರಗ್ ಬರ ಅಂತ ಗುಟ್ಲೆ ಹೆಂಗ್ ಮಾಡ್ತಾರೋ ಹಂಗಿದು. ಶುರು ಮಾಡಲೇ ತಾಯಿ ನಿಮ್ಮ ಆಶೀರ್ವಾದದಿಂದ. ಕೇಳಿ ಪ್ರೇಮಿಗಳೇ, ಒಬ್ಬನು ಲವರು ಇದ್ದನು, ಅವನ ಲವರು ಇದ್ದಳು, ಅವರ ಮದುವೆಗೆ ಹೊಂಟೇವಿ ನಾವು ಕುಮಟಕೀಗ. ಆ ರಾಜನ ಹೆಸರೇ ಅಲ್ವಿನ್ ಡಿಸೋಜಾ, ಆ ರಾಣಿಯ ಹೆಸರೇ ಎಲ್ವಿನಿ ಡಿಸೋಜಿ. ಅವ್ರದ್ದು 100 ವರ್ಷಗಳ ಪ್ರೀತಿ ಗೊತ್ತೇ. ರೋಮಿಯೋ ಜೂಲಿಯಟ್ ಕಾಲದಿಂದ ಪ್ರೀತಿ ಮಾಡ್ಕೊಂಡ್ ಬಂದಿದ್ರು ಅವ್ರು. ಆ ಸುಂದರವಾದ ವೆಡ್ಡಿಂಗ್ ನ ವಿಟ್ನೆಸ್ ಮಾಡಕ್ ಅಂತೇಳಿ ಸರ್ವೋತ್ತಮ್ ಆಕಾ ಡ್ರೈವರ್ ಸುಮಿತ್, ಆಕಾ ಸೌಕಾರ ಕಲ್ಯಾಣಿ, ಆಕಾ ಸ್ಕ್ರೀನ್ ಟೈಮ್ ಕಲ್ಯಾಣಿ STK. ನೋಡ್ರಿ ನಾ ಹಿಂಗ್ ಕ್ಯಾಮ್ರಾ ಹಿಡಿದಿದ್ದ ಅದಕ್ಕಂದ್ರೆ ಕಲ್ಯಾಣಿ ಅಂದಿದ್ಲ, ನೀವು ಹೆಂಗಾರ ಕ್ಯಾಮ್ರಾ ಹಿಡೀರಿ ನಾ ಇರ್ಬೇಕಾದ್ರ. ಸ್ಕ್ರೀನ್ ಟೈಮ್ ಜಾಸ್ತಿ ಇದ್ರಷ್ಟ ವ್ಲಾಗ್ ಮಾಡ್ರಿ ನಂದು, ಇಲ್ಲ ಅಂದ್ರೆ ನನ್ನ ವ್ಲಾಗ್ ನ ಬರಂಗಿಲ್ಲ ಅಂದ್ಲ. ದಟ್ ಈಸ್ ಹೌ ವಿ ರೆಸ್ಪೆಕ್ಟ್ ಕಲ್ಯಾಣಿ. ನಿನಗೆ ನಮ್ಮ ಮೇಲೆ ಎಷ್ಟು ರೆಸ್ಪೆಕ್ಟ್ ಐತಿ ಕಲ್ಯಾಣಿ? ಅಲ್ವಿನ್ ಡಿಸೋಜನ್ ಮದ್ವಿಗೆ ಹೊಂಟಿವಿ ಅಂಕೋಲಾಗ. ಅಲ್ಲಿ ಯಾರು ಬರ ಅಂತಾರಂದ್ರೆ ಯಾರು ಬರ ಅಂತಾರ ಕಲ್ಯಾಣಿ? ಅವ್ರ ಮಮ್ಮಿಗೆ ಹೇಳಿದ ಪ್ರಕಾರ ವಿಕಿಪೀಡಿಯಾ ಬರ ಅಂತಂದ್ರೆ ಅಲ್ಲಿ ಸೃಷ್ಟಿ ಬರ ಅಂತಾಳ. ಇಲ್ಲ ಕಲ್ಯಾಣಿ ಹಂಗ ನನ್ ಖುಷಿಗಿದೆ. ಯಾವಾಗೋ ನೀನು ಮದ್ವೆಯಾಗ ಹಾಕ್ತಿವ್ ಅಂತ ಹೋಯ್ತು ಈ ಫುಟೇಜ್. ನಿಮ್ಮ ಮಮ್ಮಿ ಯಾವಾಗ ಸರ್ಪ್ರೈಸ್ ಕಲ್ಯಾಣಿ ಹಂಗ ಮಾಡಿದ್ದಿ ಅಂತ ನಗ್ತಾರ. ಅಲ್ಲ ಇಲ್ಲ ಈಗಲ್ಲ ಅದ ಆಮೇಲೆ ನಿನಗೆ ಯಾವಾಗಾರ ಸರ್ಪ್ರೈಸ್. ಅವ್ರ ಮಮ್ಮಿಗೆ ಹೇಳಿದ ಪ್ರಕಾರ ಯಾರು ಬಂದಾರ ಅಂದ್ರೆ ಅಲ್ವೋ ಹೇಳಿ ಇಟ್ಕೊಂತ ನನಗ್ ಬೇಕು ಫುಟೇಜ್ ಇದೆ. ವಿಕಿಪೀಡಿಯಾ, ರಘುವೈನ್ ಸ್ಟೋರ್ ಎಲ್ಲರ ಹೆಸರು ಹೇಳಿದ್ಲಂತ್ರಿ ಫಸ್ಟಿಗೆ. ಯಾರ್ದ ಹೆಸರು ಕೇಳಿಲ್ಲ, ಒಪ್ಪಿಲ್ಲ ಅವ್ರ ಮಮ್ಮಿ. ಅಲ್ಲ ನಾನು ನಿನ್ನ ಮದ್ವೆಯಾಗ ಹಾಕ್ತಾನೆ ಈ ವಿಡಿಯೋ ಮಾತ್ರ ನಿನ್ನ ಮದ್ವೆಯಾಗ ಹಾಕ್ತೀವಿ. ಇದೊಂದ ಪಾರ್ಟ್ ಹಂಗ ಸವಿ ನೆನಪುಗಳು. ಕಲ್ಯಾಣಿ ಸಿಟ್ಟಾಗ ಸುಮ್ಮ ಹೂ ಅನ್ಸೊಂಡ್ರಿ. ನೋಡಲಿ ಹೆಂಗ ಸ್ಟ್ರಿಕ್ಟ್ ಆಗಿ ಪೊಲೀಸ್ ಆಂಟಿಗಳು ಸತ್ಯ ಹೊರಗ್ ಬರ ಅಂತ ಗುಟ್ಲೆ ಹೆಂಗ್ ಮಾಡ್ತಾರೋ ಹಂಗಿದು. ಗಿಫ್ಟ್ ಏನ್ ತೊಗೊಂಡ ಅಂತ ಹೇಳ. ಈಗ ಅಲ್ಲಿಂದ ಅದ್ ಕಟ್ ಮಾಡ್ತೇನೆ ಗಿಫ್ಟ್ ಏನ್ ತೊಗೊಂಡ ಅಂತ ಕಲ್ಯಾಣಿ ನೀವ್ ಹೇಳ್ಬೇಕಾ? ನಾನಂತರೂ ನನ್ನ ಕಡೆಯಿಂದ ಒಂದು ಹನಿಮೂನ್ ಪ್ಯಾಕೇಜ್ ತಗೊಂಡೇನ್ರಿ. ಇವಾಗ ಸರ್ವೋತ್ತಮ್ ಅವ್ ತಗೋಣ ಅಂತ ಅದ್ರ ಜೊತೆಗೆ ನೀವು ರೊಕ್ಕ ಹಾಕ್ಬಿಡ್ರಲ್ಲ. ರೂಪ ಡಿಲಕ್ಸ್ ಚಡಿ ಅಲ್ವಿನಿಗೆ ಗಿಫ್ಟ್ ಕೊಡೋದು ನನಗ ಮತ್ ಸೂರಜ್ ಸುಮಿತ್ ಎಲ್ಲರಿಗೂ ಇವ VIP ಚಡ್ಡಿ ಅಂತ ತಂದನ್ರಿ. ಯಾಕಂದ್ರ VIP ಟೈಪ್ ಟ್ರೀಟ್ಮೆಂಟ್ ನಾಳೆ ನಮ್ಗೆ ಅದಕ್ಕೆ. ಎಸ್ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ ಕ್ರೇಜಿ ವೆಡ್ಡಿಂಗ್. ಇನ್ನೊಂದು ಹೇಳೋದು ನೆನಪರ್ಯಪ್ಪ, ಇಡೀ ಟ್ರಿಪ್ ಸ್ಪಾನ್ಸರ್ಡ್ ಬೈ ತಾಯಿ. ಏನು ನೋಡ್ ಮತ್ತೆ ಇಟ್ಟಿ ಬಿಲ್ಡಪ್ ಕೊಡ ಅಂತೇವಿ ಮತ್ ರೊಕ್ಕ ಪೆಟ್ರೋಲ್ ನೀಡುತ್ತಾಳೆ ಕಲ್ಯಾಣಿ ತಾಯಿ, ಊಟ ಹಾಕ್ಸುತ್ತಾಳೆ ಕಲ್ಯಾಣಿ ತಾಯಿ. ಕಲ್ಯಾಣಿ ಅಂದ್ರೆ ಏನಂದಿ? ಚಲೋ ಇಲ್ಲ, ಇನ್ನೊಂದ್ಸಲ ಹಾಡ್ತಾನೆ. ಮನ್ಯಾಗ ಕುಡಿತೀರಿ ನೀವು? ಬರ್ರಿ ಬಿಡುವ. ಸ್ಟೇಟ್ ಅದನವ ಮೂವಾಗತ್ತಾನು ನಿಂತಾನ. ಸ್ಟೇಟ್ ಅದನಂತಲ್ಲೋ ನೀ ಕಲ್ಯಾಣಿ. ನೀ ಏನದ ಸ್ಟೇಟ್ ಅದೀವ ಡಿಸ್ಟ್ರಿಕ್ಟ್ ಅದೀವ? ನೋಡ್ರಿ ಯಲ್ಲಾಪುರ್ಗ್ ಬಂದ್ ಮುಟ್ಟಿದ್ವಿ. ಮತ್ತ ಯಲ್ಲಾಪುರ ಹತ್ರ ಇದ್ದಾಗ ಕೊಳ್ಳಿಕೆರೆ ಅಂತ ಒಂದ್ ಊರ್ ಬರ್ತೈತ್ರಿ. ನಾವು ಹುಬ್ಬಳ್ಳಿಯಿಂದ ಯಲ್ಲಾಪುರಿಗೆ ಬರ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಅಲ್ಲೇ ಮಸ್ತ್ ಸಮೋಸ ಮಾಡ್ತಾನ್ರಿ. 15 ರೂಪಾಯಿ 25 ರೂಪಾಯಿಗೆ ಒಂದದ. ಕಲ್ಯಾಣಿ ಹೆಸರು ಹೇಳಿದ್ರೆ 10 ರೂಪಾಯಿ ಆಫ್ ಮಾಡ್ತಾನ. ಮಸ್ತ್ ಸಮೋಸ ಸಿಗ್ತಾವು. ಅದನ್ನು ಕಲ್ಯಾಣಿ ಕೊಡ್ಸಿದ್ಲು. ಕಾಫಿನೂ ಚಲೋ ಸಿಗ್ತೈತಲ್ಲೇ, ನಾವು ಕುಡಿಲಿಲ್ಲ ಇವತ್ತು. ಯಾಕಂದ್ರೆ ಎಷ್ಟು ಬರ್ಡನ್ ಆಗುದ್ರಿ ಕಲ್ಯಾಣಿಗೆ. ಒಳ್ಳೆ ಮನಸ್ಸಿದ್ದವ್ರಿಗೆ ಯಾವ್ದು ವಜ್ಜ ಅನ್ಸಂಗಿಲ್ಲ. ಮನಸ್ಸು ಹಗುರಿರ್ತೈತಲ್ಲ ಅವ್ರಿಗೆ ಯಾವ್ದು ವಜ್ಜ ಅನ್ಸಂಗಿಲ್ಲ. ಯಾರ ಮನಸ್ಸು ಹಗುರವಿರುತ್ತದೆ ಅವರಿಗೆ ಪ್ರಪಂಚವೇ ಹಗುರ. ಇಷ್ಟು ದೊಡ್ಡ ಗುಣ ಆಯ್ತಂತ ನನ್ ಕರೆ ಅನ್ಸಿಲ್ಲ. ಮೊದ್ಲು ಜಿಪುಣಿ ಅನ್ಸಿದ್ಲು ಕಲ್ಯಾಣಿ ನನಗ. ಜಿಪುಣ ನಿಂಗ್ ರೊಕ್ಕ ಬೇಕು, ನಿಂಗ್ ಸತ್ಯ ಬೇಕು. ನಿಮ್ ಮಮ್ಮಿಗೆ ಹೇಳ ನೀ ಸುಳ್ಳು ಹೇಳಿ ಬಂದಿದ್ದು. ಎರಡ್ರಾಗ ಒಂದು ಡಿಸೈಡ್ ಮಾಡಿಲ್ಲ.
ಕ್ಯಾಮ್ರಾ ಮುಂದೆ ಮನಸ್ಸು ಖರೆ ಆಕ್ಚುಲ್ ಭಾಳ ಚಲೋ ಅಲ್ಲಿ ಹಿಂದ ಸೂರ್ಯ ಬರ ಅಂತಾನ. ಆಕ್ಚುಲಿ ಸೂರಜನ್ ಹೆಸರು ಆ ಸೂರಜ್. ಫಸ್ಟಿಗೆ ಒಂದು ASS ಅಲ್ಲ AS ಇನಿಷಿಯಲ್ AS ಬರ್ತೈತಿ, ಅದಕ್ಕೆ AS ಸೂರಜ್ ಅಂದ್ಬಿಟ್ಲೆ SS ಬರ್ತೈತಲ್ಲ, ಆ ಸೂರಜ್ ಹಿಂದ ಬರ ಅಂತಾನ್ರಿ. ಅವನ ಜೊತೆ ಸುಮಿತ್ ಹೋಗ್ಯಾನಲ್ಲೇ. ಇಲ್ಲಿ ಕಲ್ಯಾಣಿ ಅವರು ಸ್ಲೆಪ್ಟ್ ಆಫ್. ಬ್ಯೂಟಿಫುಲ್ ಸೀನ್ ವಿತ್ ಅ ಬ್ಯೂಟಿಫುಲ್ ವಾಯ್ಸ್ ಇನ್ ದ ಸಾಂಗ್. ನೋಡಲ್ಲಿ ಗುಡ್ಗಳು ಗಿಡದಿಂದ ತುಂಬಿವೆ, ಗಿಡವೆಲ್ಲ ಹಸರಿದೆ, ಗಾಡಿನೂ ಹೋಗ್ತಿದೆ. ಅಯ್ಯಯ್ಯಯ್ಯೋ ಪೆಟ್ರೋಲ್ ರೊಕ್ಕ ಕಲ್ಯಾಣಿ ಕೊಟ್ಟಾಳ್ರಿ, ಅವಳೊಂದು ತಾಯಿರಿ, ತಾಯಿಗಿಂತ ದೊಡ್ಡವ್ರಿ. ಕಲ್ಯಾಣಿ ಮೊಕ್ಕೊಂಡಾಳ್ ಕಲ್ಯಾಣಿ, ಕಣ್ಮುಚ್ಚಿ ಮೊಕ್ಕೊಂಡು ನಿಧಿಮ್ಮ ಎಚ್ಚರಾದಾಳ್ ಕಲ್ಯಾಣಿ. ನಾಟಕಾನ ಮಾಡ್ತಾಳ್ರಿ, ಶೀಸ್ ವೆರಿ ಗುಡ್ ಆಕ್ಟರ್ ರೀ ಕಲ್ಯಾಣಿ. ಅವ್ರ ಮಮ್ಮಿಗ್ ನಾಗಮಣಿ ಇದ್ದಂಗ ಕಲ್ಯಾಣಿ, ಬಾಳ ಪ್ರೇಷಿಯಸ್ ಮಣಿ ಈ ನಮ್ಮ ಕಲ್ಯಾಣಿ. ಆ ದೇವರ ವಾಣಿ ಯಾವತ್ತು ಒಂದೇ ರೀ, ಅದರ ಹೆಸರೇ ಕಲ್ಯಾಣಿ. ಕಲ್ಯಾಣಿ ನೋಡಿ, ಕಲ್ಯಾಣಿ ಮೇಲೆ ಒಂದು ಹಾಡ ಮಾಡಿದ್ವಿ ನಾವು. ಅಂದ್ರೂ ಆಕಿ ಅದಕ್ಕೆ ಅಪ್ರಿಶಿಯೇಟ್ ಇಲ್ಲ, ಏನಿಲ್ಲ, ಆಟಿಟ್ಯೂಡ್ ಮುಖಂಡ ಹೊಗಳಿದ್ದಕ್ಕೂ ಬೇಕಿತ್ರಿ ನಮಗ ಬಹುಮಾನ. ಗ್ರೇಟ್ ಬಹುಮಾನ ರೀ. ಕ್ಯಾಮ್ರಾ ಇಲ್ಲ ಅಂದ್ರೆ ನಮ್ಮ ಮಕ್ಕಕ್ಕೆ ಹೊಡ್ಕೊಂಡ್ಬಿಡ್ತಿದ್ಯಾರಿ ಹಿಂಗ. ಎರಡು ಕೈಲೆ ನೋಡಲ್ ಹೊಡ್ಕೋರಿ ಅಂತ. ಹಿಂಗ ಒಬ್ಬರ ನೋವಿಂದ ಖುಷಿ ಪಡ್ತಾಳ್ ಕಲ್ಯಾಣಿ, ರಾಕ್ಷಸಿ ಕಲ್ಯಾಣಿ, ಕೆಟ್ಟ ಮನಸ್ಸಿನ ಕಲ್ಯಾಣಿ, ಮಲತಾಯಿ ಕಲ್ಯಾಣಿ. ಇಲ್ಲಿ ರಿವರ್ ಎಡ್ಜ್ ರೆಸಾರ್ಟಿಗೆ ಬಂದು ಮುಟ್ಟಿದ್ವಿ ಎಲ್ಲ ಕಲ್ಯಾಣಿಯವ್ರ ಕೃಪೆ. ಇವ್ರು ಒಂದ್ ವೇಳೆ ಡೀಸೆಲ್ ಹಾಕ್ಸ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಇಲ್ವಾ ಇಲ್ಲ ಚಲೋ ಬೆಳಕ್ ಬರ್ತದೆ. ಸೊ ಹಿಂಗೆ ಈಗ ಐತಿ ಅಲ್ಲಿ ಫಂಕ್ಷನ್ ಐತಿ, ಸೀರೆ ಉಟ್ಕೊಂಡ್ ಬರ್ಬೇಕಂತ ಉಡಿ ತುಂಬ್ತಾರಂತ ನಿಂಗೆ. ಐತಿ ಕರೆ ನೋಡ್ರಿ ಚಲೋ ರೆಸಾರ್ಟ್. ಏನ್ ಹೇಳಿ, ಇಲ್ಲೇ ರೂಮ್, ಇಲ್ಲಿ ಪರ್ದೆ ಕಟ್ತಾರ ಈಗ. ಫುಲ್ ಓಪನ್ ಸ್ಕೈ, ಓಪನ್ ರೂಫ್ ರೂಮ್ ಐತೆ. ಏ ಗಿಡನ ಐತಲ್ಲ, ನೇಚರ್ ಜೊತೆಗೆ ಬೆರೆಯುವ ಸಮಯ ಇದೆ. ಪ್ರಕೃತಿಯ ಮಕ್ಕಳಾಗಿ ಬದುಕುವುದಾ? ಅಯ್ಯ ನೀರು ಅದಕ್ಕೆ ಎಲಿ ಅದಾವಲ್ಲ, ಉಗುಳೈತಿ ಎಲಿ ಐತಿ. ಸೂರಜು ಬಂದರಿ, ಇಲ್ಲೇ ಸುಮಿತ್ ಅದಾನ್ರಿ. ಇಲ್ಲೇ ಅಲ್ಯೂಮಿನಿಯಂ ಫರ್ಟ್ನೈಟ್ ಇದ್ರ ಮೇಲೆ ಅದ್ರ ಹೆಂಗಂತ ಅದ ನೋಡಿಲ್ಲ ನಿನಗಂತೇಳಿ ಹೆಂಗ್ ರೆಡಿ ಮಾಡ್ಸೇವ್. ಇಲ್ಲೇ ಒಂದಿಷ್ಟು ಆಕ್ಟರ್ಸ್ ಇದನ್ ಮಾಡ್ತಾನ, ಮಿಮಿಕ್ ಮಾಡ್ತಾನ. ಯು ಗಾಟ್ ಟು ಟೆಲ್ ಹೂ ಇಸ್ ಹಿ. ಅಕ್ಷಯ್ ಕುಮಾರ್ ಬಂದ್ರೆ ನೀನೇ ಹೇಳಕತ್ತಿ ಇದ ನೋಡೋಣ ತಡಿ. ಕರೆ ಅಕ್ಷಯ್ ಕುಮಾರ್ ಬಂದಾರ ಅದಲ್ ಕಲ್ಯಾಣಿ, ಅದಕ್ಕೆ ಬಂದಿದಲ್ಲ ಇಲ್ಲಿ ಕಲ್ಯಾಣಿ. ಏ ಬಂದಾರ ಅಕ್ಷಯ್ ಕುಮಾರ್ ಬಂದಾರ, ಎಲ್ಲೇ ಅದಾರ. ನೀ ನೋಡಿದಿ ಕಲ್ಯಾಣಿ ಎಲ್ಲಾರ ನೋಡಿದಿ ಕಲ್ಯಾಣಿ ಎಲ್ಲಾರ ಬಂದಾರ? ಅಕ್ಷಯ್ ಕುಮಾರ್ ಬಂದಿದ್ ನೋಡಿದಿ? ಇವ ಮಾಡಾತಾರದ ಅಯ್ಯೋ ಅಯ್ಯೋ ನಾ ಅಕ್ಷಯ್ ಕುಮಾರ್ ಕಾಲ್ ಬಂತು. ಬಾಬು ಭೈ ಲಡ್ಕಿ ಕಚ್ ಮ್ಯಾಕ್ಸಿ. ಹೇ ಮ್ಯಾಕ್ಸಿ, ಮೈ ಜೋ ಬೋಲ್ತಾ ಹೂಂ ವೋ ಮೈ ಕರ್ತಾ ಹೂಂ. ಯಾರ್ದು ಮಿಮಿಕ್ ಮಾಡ್ದೆ ಹೇಳಿ. ಇಲ್ಲಿ ಕೇಳಿ. ಮೈ ಜೋ ಬೋಲ್ತಾ ಹೂಂ ವೋ ಮೈ ಕರ್ತಾ. ಹೇಳ ಏನು ಮೆಂಟಲ್ಗಳ ಬಾಬು ಭಯ್ಯ. ಅಕ್ಷಯ್ ಕುಮಾರ್ ಬಂದಾರ? ಅಕ್ಷಯ್ ಕುಮಾರ್ ಕೇಳಿಸ್ತಲ್ಲ, ಎಲ್ಲ ಅಕ್ಷಯ್ ಕುಮಾರ್ ತಡಿ ನಾ ಅವ ಮಾಡತ್ತೀನಿ ಅನ್ಕೊಂಡಿನಿ. ಆಕ್ಚುಲಿ ಅಕ್ಷಯ್ ಕುಮಾರ್ ಬಂದಲ್ಲಿ. ನೀವು ಮೊಬೈಲ್ ಅಲ್ಲಿ ಹಚ್ಚೋಂಗಿಲ್ಲ? ಇಲ್ಲ ಮೊಬೈಲ್ ಅಲ್ಲಿ ಹಚ್ಚೋಂಗಿಲ್ಲ, ಫೋನಲ್ಲಿ ಹಚ್ಚಿದ್ರಿ ಎಲ್ಲ. ಇನ್ನೊಂದ್ಸಲ ನಿನಗೆ ಗೊತ್ತಾಗಲಿಲ್ಲ. ಅಲ್ಲಿ ಹಿಂದದಾರ ಏ ಈ ಸೈಡ್ ಅಲ್ಲಿ ಮತ್ತೆ ಓಡಿದ್ರು ನೋಡಿ. ಹಿಂದೆ ಹೋದ್ರು ಅಲ್ಲಿ ಹಿಂದೆ ಹೋಗ್ಬಿಟ್ರು.
ಲಡ್ಕಿ ಕಾ ಚಕ್ಕರ್. ಇಬ್ರಿಬ್ರು ಎರಡೆರಡು ಒಂದ್ ಡೂಪ್ಲಿಕೇಟ್ ಇರ್ಬೇಕ್ರಿ. ಯಾರೋ ಒಂದ್ ಡೂಪ್ಲಿಕೇಟ್ ಐತಿ ನನಗೆ ನೀನ ಅನ್ಸಂತಿ. ಅದು ಇನ್ನೊಂದ್ ಯಾರ ಅದಾರಲ್ಲ ಅದು ಒರಿಜಿನಲ್ ಏನಾಯ್ತು. ಸುನಿಲ್ ಶೆಟ್ಟಿದ್ ಮಾಡ ಮುಗಳಪ್ಪ. ಬಾಬು ಬಾಯ್. ಅಯ್ಯೋ ಬಾಬು ಬಾಯ್. ಇಲ್ಲ ಬಂದಾರ ಸುನಿಲ್ ಶೆಟ್ಟಿ ಬಂದಾರ. ಸರ್ ಸರ್ ಎಲ್ಲದಿರಿ ಸರ್? ಪ್ಲೀಸ್ 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 ಬಿಗ್ ಫ್ಯಾನ್ ನಾನು. ಪ್ಲೀಸ್ ಬರ್ರಿ ಸರ್, ಎದ್ರಿಗೆ ಬರ್ರಿ ಸರ್. ಧರ್ತಿ ಮೇಡಿ ಮಾ. ಸರ್ ಇಲ್ಲದಾರ ಸರ್. ಸರ್ ಸರ್ ನಾನ್ರಿ ನಾ ಮಿಮಿಕ್ ಮಾಡಿದ್ರಿ. ಅಯ್ಯೋ ನಾ ಮಿಮಿಕ್ ನೀನದ ಕರೆ ಗೊತ್ತಾಗ್ಲಿಲ್ಲ ನನಗೆ. ನಾ ಕರೆ ಬಂದಾರ ಯಾರಿಗೂ ಗೊತ್ತಾಗುದಿಲ್ಲ. ನಾ ಒರಿಜಿನಲ್ ಅಂತ ನೋಡಿದ್ ನನಗೆ ಪೂರಾ ಜಾಕಿ ಶ್ರಾಫ್ ಗಿಡದ ಮೇಲೆ ಅದಾರ. ಸರ್ ಇಳಿರಿ ಸರ್. ಹೊಡೆ ನೋಡಿಲ್ಲ ಗಂಡು ಮಕ್ಕಳ ಮೇಲೆ ಯಾವತ್ತಿದ್ರು ಹೆಂಗಂತಿದ್ರಿ ಹೆಣ್ಮಕ್ಳ ಮೇಲೆ ಗಂಡು ಮಕ್ಕಳ ಶೋಷಣೆ ನಡೀತದಂತ. ಆದ್ರೆ ಈಗ ಕಲಿಯುಗ ಹೆಂಗಾಗೈತೆ ಅಂದ್ರೆ ಹೆಣ್ಮಕ್ಳ ಗಂಡು ಮಕ್ಳಿಗೆ ಶೋಷಣೆ. ಇದು ಅನ್ಯಾಯ. ಇದು ಈಗಿಂದ ಇದ್ರಿ ನಾವ ಮತ್ ಹೊಡದ್ಲ ಯಪ್ಪ ಕಲ್ಯಾಣಿ ನೋಡ್ ಮತ್ ನನಗ್ ಹೊಡ್ಯಾಕ್ ಬಂದ್ರಿ ಆಕಿ. ಹಿಂಗಿದ್ ಆಗ್ಬಾರ್ದ್ರಿ ಇದು ಕರೆ. ಅಯ್ಯೋ ಹೊಡೆದ್ರಿ ಮತ್ ಹೊಡೆದ್ರಿ. ನೋಡಲ್ಲ ಹೊಡೆದ್ ಹೆಂಗ್ ವಿಕ್ಟಿಮ್ ಕಾರ್ಡ್ ಹೆಂಗ್ ಪ್ಲೇ ಮಾಡ ಅಂತ ನೋಡಿ ನೋಡ್ ಮತ್ ಹೊಡೆದ್ರಿ. ಅಯ್ಯೋ ಅಪ್ಪನ ಅಯ್ಯೋ ಬೆನ್ನಿಗೆ ಹೊಡೆದ್ಲಿ. ಶೇ ಇದೆಲ್ಲ ತಪ್ಪಿದೆ. ಒಂದು ಮಾತು ಹೇಳ್ತೇನ್ರಿ, ಈ ಕುಮ್ಟಾ ಗಿಮ್ಟಾನ್ಯಾಗ ನಿಮ್ಮ ತಿಂಡಿ ಎಲ್ಲ ಸೈಡಿಗೆ ಇಟ್ಬಿಡೋದು. ಶೋ ಹೊಡ್ಯಾಕಂತೇಳಿ ಶರ್ಟ್ ಬಿಚ್ಚಿ ಚಪ್ಪಲ್ ಬಿಚ್ಚಿ ಬಂದಿನ್ರಿ. ಬೆಂಕಿ ರೀ ಬರೀ 10 ಗಂಟೆ ಆಗೈತಿ. ಕಾಯಕಿಂಗ್ ಏನ್ ಮಾಡಂಗಿಲ್ಲ, ಬಿಸಿಗೆ ಶಡದ ಹೊಕ್ಯಾನ ಇಲ್ಲಿ. ಇವ್ರ ನೋಡ್ರಿ ಮ್ಯಾಕ್ಸಿ, ಯಾರಂದ್ರ ಮ್ಯಾಕ್ಸ್ವೆಲ್ನವ್ರ ತಮ್ಮ ಮ್ಯಾಕ್ಸ್ ಅನ್ವೆಲ್. ಎಲ್ಲಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನ ಸೈಡಲ್ಲಿ ಇರೋದು ಯಾಕೆ? ಅವ್ನ ಹುಡುಗಿಗೆ ಮುಕ್ಳರಂಗ ಮೆಸೇಜ್ ಹಾಕಂತ ನಿನ್ ರಾತ್ರಿಯಿಂದ ಮುಖಣಕ ಬಿಟ್ಟಿಲ್ಲ ಅಕ್ಕಿಗೆ. ಎಷ್ಟು ಮಾತಾಡ್ತೀವ? ಇದು ವಯಸ್ಸಿನ ಮಿಸ್ಟೇಕ ಕನಸಿನ ಮಿಸ್ಟೇಕ? ವಿಡಿಯೋದ ಬಗ್ಗೆನ ಮತ್ ರಾತ್ರಿ ಮಾಡಿದ್ದಿಲ್ಲ ಅವರ ಫ್ರೆಂಡ್. ಈಗ ನಾವು ಕಾಯಾ ಕಿಂಗ್ ನಾನ್ರಿ, ಕಾಯಾ ಅಲ್ಲದ ನೋಡ್ರಿ ಇಲ್ಲ. ಇವ ಕಾಯಾ ರೀ, ಇವ ಕಾಯಾ, ನಾನು ಕಿಂಗ್. ಈಗ ಕಾಯಾ ಕಿಂಗ್ ಮಾಡಕ್ ಹೊಂಟೇವಿ. ಇದು ವಯಸ್ಸಿನ ಮಿಸ್ಟೇಕ. ಕಾಯಾ ಅವರು ತಮ್ಮ ಕಾಯಕ ತೋರಿಸ್ತಾ ಇದಾರೆ. ವೆಸ್ಟ್ ಇಂದ ಕ್ವಾಲಿಟಿ ಚಲೋ ಐತಿ. ಕುಡಿಪಾ ನನ್ಗೆ ಕುಡಿ, ಬೀಗ ವೆಸ್ಟ್ ಕುಡಿ ನನ್ಗೆ. ಅಲ್ಲೈತು ಹೋಗ್ಲೆ ಕುಡಿಪಾ ತಕೊಳ್ಳಿ ಪ್ಲೀಸ್ ಕುಡಿಪಾ. ನನಗೆ ರೆಡ್ ಕುಡಿ. ಈ ರೆಡ್ ಐತಲ್ಲ, ನಾನು ರೆಡ್ ಗೆಸ್ ಮಾಡಿದ್ ಕರೆಕ್ಟ್ ಮಾಡಿದ ನೋಡ. ಸುಮಿತಿ ಹಂಗೆ ದೂಕು. ನಾನು ದೇಶವನ್ನು ಕಾಪಾಡಲು, ದೇಶ ಕಾಯಲು, ದೇಶದ ರಕ್ಷಣೆಗಾಗಿ ಉಲ್ಟಾ ಹಾಕೊಂಡ್ಬಿಟ್ಟಿದ್ಯಾ. ಅಯ್ಯೋ ದೇವರೇ, 2-3 ಮತ್ತಲ್ಲಿ ಜೀವ ಹೋಗಿರ್ತಾವ. ಅಷ್ಟ್ರೊಳಗ ಮತ್ ನಾ ಇದನ್ನ ಮಾಡ್ಬೇಕು. ಫಾಸ್ಟ್ ನಂದು ಟೈಮ್ ವೇಸ್ಟ್ ಇಂದ 2 ಜೀವ ಹಾನಿ ಮಾಡಿದೆ ನಾನು. ಅಯ್ಯೋ ದೇವರೇ ಕ್ಷಮಿಸಿ. ಕೆಳಗೆ ಮೀನ್ ಲೆಕ್ಕ ಮಾಡ್ತಿರ್ತಾರ. ಇದೇನಿದೆ ಹಿಂಗೈತೆ ಅಸಹ್ಯ. ನಾನು ಶಾರ್ಟ್ಸ್ ಹೋಗೋದಿನ್ರಿ. ಇವ ಹತ್ರ ಬಂದ್ ಹಾಕ ಅಂದನ್ರಿಪ್ಪ. ನನಗೇನೋ ಒನ್ ಟೈಪ್ ಮುಜುಗರ ಅನ್ಸ ಅಂತ ಏನೋ ಲಿಪ್ಲಾ ಕೊಡಿಂಗ್ ಅನ್ಸ. ಮ್ಯಾಕ್ಸಿ ವಾಟ್ ಆರ್ ಯು ಡೂಯಿಂಗ್ ಮಿನಿಮಮ್ ಥಿಂಗ್ಸ್ ಅಂಡ್ ಆಲ್. I am diving into water now. Aquaman is coming. ವಾಟರ್ ಅಲ್ಲಿ ಏನಾರು ಆಕ್ಸಿಡೆಂಟ್ ಆದ್ರೆ ಸೇವ್ ಮಾಡೋದು. ಲೈಫ್ ಜಾಕೆಟ್ ಹಾಕೊಳ್ಳೋಕೆ ಒಂದು ಅರ್ಧ ತಾಸು ಲೇಟ್ ಆಗ್ತದೆ. ಅಲ್ಲಿ ತನಕ ಈಜ್ ಕಲೀರಿ. ಎಸ್ ಆಕ್ಸಿಡೆಂಟ್ ಆಗೋದಿತ್ತು, ಏನಾದರೂ ಅನಾಹುತ ಆಗೋದಿತ್ತು, ನೀರೊಳಗ ನೀರಿನ ಹೊರಗ ಎಲ್ಲಾದ್ರೂ ಇರಲಿ, ನಿಮ್ಮನ್ನು ಕಾಪಾಡಕ್ಕೆ Aquaman is always ready. ಆದ್ರೆ ಒಂದು ಕಂಡೀಷನ್, ಅರ್ಧ ತಾಸು ಮೊದಲೇ ಹೇಳ್ಬೇಕು ಇವನ್ನೆಲ್ಲ ನೀವು ನಮಗೆ. ಅಂದ್ರಷ್ಟೇ ನಾವು ಆ ಟೈಮಿಗೆ ಬಂದು ಇರೋಕ್ಕಾಗ್ತೈತಿ. ಇಲ್ಲಾಂದ್ರೆ ವೇಸ್ಟ್ ಹಾಕೊಂಡ್ರಾಗ ಚಸ್ಮಾ ಗಿಸ್ಮಾ ರೆಡಿ ಆಗೋದ್ರಾಗ ಟೈಮ್ ಆಗ್ತೈತಿ. ಸ್ವಲ್ಪ ಅರ್ಧ ತಾಸು ಟೈಮ್ ಬೇಕ್ರಿ. ಇದ ಒಂದ್ ವೇಳೆ ಯಾವ್ದಾರ ಹೆಣ್ಮಗಳಾಗಿದ್ಲ ಅಂದ್ರೆ ಮಿನಿಮಮ್ 3 ತಾಸು ತೊಗೊಂತಿದ್ಲು. ಸೊ ನಾವು ಅಟ್ ದ ಟೈಮ್ ಭಾಳ ಫಾಸ್ಟ್ ಸರ್ವಿಸ್ ಕೊಡ ಅಂತೀವಿ. ಬಟ್ ಸರ್ ನನ್ನ ಬಗ್ಗೆ ಸ್ವಲ್ಪ ನಮ್ದು ಮ್ಯಾನೇಜರ್ ಇದ್ದಂಗೆ ಮಧ್ಯಾಹ್ನ 12 ಗಂಟೆ ಮೇಲೆ ಏನೋ ಅಪಘಾತ ಆದ್ರೂ ಅವ ಬರ್ತಾನ, ಅಲ್ಲಿವರೆಗೂ ಅವ ಮಕ್ಕೊಂಡಿರ್ತಾನ. ಸರ್ ನಮ್ಮ ಬಾಸ್ ರೀ, ನಮ್ಮ ಬಾಸ್ ಯಾವ್ದಾರು ರಜೆಲಿದ್ದಾಗ ನಂದು ಕೈ ಹಿಡಿತಾ ಇರೋ, ಏ ಕಾಪಾಡಿ. ಸಾರಿ, ನಾನು Aquaman, ನಾನು ಕಾಪಾಡುತ್ತೇನೆ ನಿನ್ನನ್ನು ಚೇತನ್. ಈಗ ನೋಡ್ರಿ ಒಂದು ಡೆಮೋ ಕೊಡ್ತೀವಿ. ಈಗ ನೋಡ್ರಿ, ನಾನು ಮುಳುಗ್ತಿರ್ತೇನೆ, ನನಗೆ ನಾನೇ ಕಾಪಾಡ್ಕೊಂತೀನಿ. ನಾ ಮುಳುಗ್ತಿರ್ತೇನೆ, ನಾನು ಕಾಪಾಡ್ರಿ. ಅಯ್ಯೋ ನನ್ನ ಕಾಪಾಡೋ ಮೊದಲು ನೀ. ಅಯ್ಯೋ ರಾಕ್ಷಸರು ಬಂದಿರ್ತಾರೆ. ಈ ರಾಕ್ಷಸನನ್ನು ಹಿಡಿ, ಇವ್ನು ಹಿಡ್ದಾನಿ ಬಾ ಇಲ್ಲೇ ಅಸಿಸ್ಟೆಂಟ್.
ಇನ್ನು ಹಿಡ್ದನ್ ಬಾಯಿಲ್ಲ ಸರ ಲೈಫ್ ಜಾಕೆಟ್ ಇಂದ್ರಿ ಅಯ್ಯೋ ಸೇ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತು. ನಾನು ಯಾವ್ದೋ ರಾಕ್ಷಸನ ಹಿಡ್ದೇನೆ ಅನ್ಕೊಂಡಿದ್ದೀನಿ. ಕೇಳ್ರಿ Aquaman. ಬಟ್ ಆಕ್ವಾಮ್ಯಾನ್ ಆ್ಯಕ್ಚುಲಿ ಹೆಚ್ಚಿಗೆ ಭೂಮಿ ಮೇಲೆ ಕೆಲಸ ಮಾಡ್ತಾನ್ರಿ. ಧನ್ಯವಾದಗಳು ನಮ್ಮ ಎಪಿಸೋಡ್ ನೋಡಿದ್ದಕ್ಕೆ. ಆಕ್ವಾಮ್ಯಾನ್ನ ನೆಕ್ಸ್ಟ್ ಸೀರೀಸ್ಗಾಗಿ ನೀವು ಕುಮಟಾದ ರಿವರೇಜ್ ರೆಸಾರ್ಟಿಗೆ ಬರಬೇಕಾಗೆ. ಇದು ನದಿ ಕಣ ಅಂತತಿ, ನೀರು ಕುಡಿಬೋದು, ಮನೆಗೆ ಹೋಗ್ಬೋದು ಅನ್ಕೊಂಡಿದ್ರ ತಪ್ಪು. ಕೆಟ್ಟ ಉಪ್ಪದು ನೀರು. ಆಕ್ವಾಮ್ಯಾನ್ ಡಿಡಂಟ್ ಲೈಕ್ ದ ವಾಟರ್. Aquaman at the service. Come on. ನನ್ನ ಹಸಿ ಶಂಟ ನಾನ ಕಾಪಾಡಿದೆ. Come on. Aquaman at service. Come on. ಇದೇ ಟೈಪ್ ಸರ್ವಿಸ್ ಕೊಡ್ತೇವೆ. ಇವನ ಜೀವ ಕಾಪಾಡಿದ್ದಕ್ಕೆ ಇವನು 5 ನಿಮಿಷ ನನಗೆ ಬೀಜ ಕೊಡ್ತಾನೆ. ಹಾ ಅಂದ್ರೆ ಈ ಜಾಬ್ ಒಳಗ ಬ್ಲೋ ಮಾಡ್ತಾನೆ. ಸರ್ ನೀವು ಬನ್ನಿ ನಂಗೆ ನಿಲ್ಲೋಕೆ ಆಗ್ತಿಲ್ಲ ಸರ್. ಕೂತ್ಕೋ. ಆಕ್ವಾಮ್ಯಾನ್ ಸರ್ವಿಸ್ ಅವ್ರ ಕಡೆಯಿಂದ ಕಾಯಾ ಕಿಂಗ್. ಇವನು ಕಾಯಾ, ನಾನು ಕಿಂಗು. ಕಾಯಾ ಕಿಂಗ್. ನೀನ್ ಹತ್ತಿಯಾ ಮಗು? ಹೌದು ಸರ್. ತುಪ್ಪ ಚೆನ್ನಾಗಿ ಹೋಗಮ್ಮ. ಮೆಡಲ್ ಗಿಡ ತಗೊಂಡು ಹೋಗ್ಬೇಕಾಗಿ. ಆಕ್ವಾಮ್ಯಾನ್ ಅಟ್ ಸರ್ವಿಸ್. ನದಿಯೇ ಓ ನದಿಯೇ ಆಕ್ವಾಮ್ಯಾನ್ ಅಟ್ ಸರ್ವಿಸ್. ಅಯ್ಯೋ ದೇವರೇ. Aquaman at service. Yes. Aquaman. Crazy ಕಣೋ. ಕ್ಲಾಪ್ ಮಾಡ್ರು. Aquaman ಇಷ್ಟು ಇದನ್ನ ಮಾಡ ಅಂತನಾ? ಜಾಕೆಟ್ ಒಂದ್ ನಿಮಿಷ ಟೈಟ್ ಆಗಿ ಮಾಡಿ ಅದನ್ನ. ಅಯ್ಯೋ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ಆ ಹುಡುಗಿಗೆ. ಎಷ್ಟು ಜನ ಇದ್ದಾರೆ? 1000 ಜನ ಇದ್ದಾರೆ. ಒಬ್ಬರಾದ್ರೂ ಎಕ್ಸ್ಪ್ಲೇನ್ ಮಾಡ್ರಪ್ಪ ಅಲ್ಲಿ. ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ. ಪಾಪ ಹುಡುಗಿ ಜೀವ ಹೋಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಿದ್ರು? ಪ್ರೊಡಕ್ಷನ್ ಊಟ ಬಂದಿದೆ ಹೇಳಿ ಎಲ್ಲ ಊಟಕ್ಕೆ ಹೋಗಿದ್ದಾರೆ ಸರ್. ಇಲ್ಲ ಸೂರಜ್ ಅವರೇ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಸರ್ ನನಗೂ ಇದೆ. ಆಳ ಮಾತ್ರ ಸಿಕ್ಕಾಪಟ್ಟೆ ಇದೆ ಅಲ್ಲ. Aquaman at service, don't worry. ಸುಮಿತಾ ಈಗ ಬರ್ಲಿಲ್ಲ ಅಂದ್ರೆ ಎಳ್ಕೊಂಡು ಬರ್ತೀಗ ನೋಡು. ಇಲ್ವಾ ಹಂಗ್ ಕಾಲಿರ್ತಾರೆ ಯಾರು? ಕಾಲ್ ಹಾಕೊಂಡು ಸುಮಿತ್ ಹೋಗಂಗಿಲ್ಲ. ನಾನು Aquaman at service ಬ್ರದರ್. ಸುಮಿತ್ ಹಿಂಗ್ ಕೊಡ್ಲೆ ಹಿಂಗ್ ಅದೇಂಗ್ ಕೊಡ್ಬೇಕು? ಅಲ್ಲ ಇಬ್ರು ಮಾತಾಡ್ಕೊಂಡು ಹಿಂಗ್ ಕೊಡು. ಆ ಕಡೆ ಮುಖ ಮುಂದಾದು ಬುಲ್ಲಿ ಅದಾಯ್ತು. ಮೊಬೈಲ್ ಹೋಗಿರಿ ಬ್ರೋ, ಹೊರಗೆ ಹೋಗಿರಿ. ನಿಮ್ಮ ಮೊಬೈಲ್ಗೆ ನೀವೇ ಜವಾಬ್ದಾರರು. ಮಾಡಿದ್ರೆ ಲೆಫ್ಟ್ ಹೋಗ್ಲಿ. ಕಮಾನ್ ಯು ಕ್ಯಾನ್ ಡು ಇಟ್. ಮಾಡಿ ಬ್ರೇಕ್ ಹೋಗ್ಬೋದು. ಹೇಳ್ತಿದ್ದೀನಿ, Aquaman ಬ್ರೇಕಿಂಗ್ ಸಿಸ್ಟಮ್ ಇಸ್ ವರ್ಕಿಂಗ್ ಹಿಯರ್. ಯಸ್. ಶಂಭೋ ಶಿವ ಶಂಭೋ. ನನ್ನ ಕರ್ತವ್ಯ ಮುಗಿಯಿತು ಗಾಯ. ನಿಮ್ಮ ಮತ್ತೊಂದಿಷ್ಟು Aquaman ವಿಡಿಯೋಸ್ಗಾಗಿ ಕಾಂಟ್ಯಾಕ್ಟ್ ಮಾಡಿ. ನಮಗೆ ಕಸ್ಟಮರ್ ಇಲ್ಲ ಅಂದ್ರೆ ಹಿಂಗೆ ಮಾಡ್ತೀವಿ ನಾವೇ ಕಸ್ಟಮರ್ ಕ್ರಿಯೇಟ್ ಮಾಡ್ಕೊಂತೀವಿ. ಏನಾಗಿಲ್ಲ. ಪೆಡಲ್ ಹೋಗ್ತದೆ. ತೊಂಬ ಏನಾಗಿಲ್ ಬಾರೋ. ಮುಳುಗಂಗಿಲ್ ಬಾರೋ. ಕರ್ಕೊಂಬಾರೋ. ಈಗ ಮಾಡ್ಬಿಡ. ಹಿಡಿಯೋನಿ ಬಾರೋ. ಶಾಂತಾಗ ಏನಾಗಿಲ್ ಬಾರೋ ಇಲ್ಲಿ. ಬಾಯಿಲೆ ಬಾ, ಹಿಂಗ್ ಮುಂದೆ ಬಾ. ಹಿಂಗ ಬಾ ಮುಂದೆ. ಮುಳುಗಂಗಿಲ್ ಬಾರೋ. ಅದು ಜಾಕೆಟ್ ಐತಿ ಆರಾಮ. ಬಾ ಮುಂದೆ ಬಾ. ಎಂತ ಆಗಲ್ಲ ಬಾ. ಏನಾಗಿಲ್ ಬಾರೋ. ನೋಡ್ರಿ ಸುಮಿತ್ ಎದಿರಿ ತಗೊಂಡ್ಬಿಟ್ಟಾನ ಲೈಫ್ ಜಾಕೆಟ್ ಇದ್ರು. ಸೂರಜ್ ಇಬ್ರು ಜಗಳ ಎಷ್ಟು ಜಗ್ಗಿ ಹೆದರ್ತಾನೆ. ಸುಮಿತ್ ಹೆಂಗದಾನಂದ್ರೆ ಜಗ್ಗಿ ಹೆದರ್ತಾನ್ರಿ. ಸೂರಜ್ ಹಂಗ ಎಷ್ಟು ಎದ್ರದ್ದು ಇರಂಗಿಲ್ಲ. ಲೈಫ್ ಜಾಕೆಟ್ ಐತೆ ಅಂತ ಗೊತ್ತಿರ್ತದ. ಅದ ಈಗ ಹೆದರಿಕೆ ಹೋತೀಗ ಏನಂತೀಚಿನ ನಿನ್ನೂ ದುಃಖಿಸ್ಲಿ ನೀರಾಗ. ಇಲ್ಲ ಹಂಗೆ ಅವತ್ತದ ಏನ್ಲೇ ಅವ್ರು ಹಂಗೆ ಮಾಡ್ತಾರ ಅನ್ನೋದ್ನ. ನಿನ್ ತಲೆಯಾಗ ಐತದ. ಇವ್ರ ಎಂತ ಶಾಣೆ ಅವ್ನು ಹಿಡಿದ್ಬಿಟ್ಟು ಬೋರ್ಡ್ ತರಕ್ ಹೋಗ್ಯಾರ.
ಅಲ್ಲಿ ಹಿಂದೆ ಹಗ್ಗ ಹಿಡ್ಕೊಂಡ ನೀವು ಬೋಟ್ ಮುಂದೆ ಹೋಗ್ತಾರ ಮುಂದೆ ಬರ್ತಾನವ ಏನ್ ಮೊಬ್ಬದಾರ ಅಂತೀನಿ ನಾನು ಹೇಳ ಅಂತೀನಿ ಅಲ್ಲಿ ಹೋಗ್ಯಾರ ಕಲ್ಯಾಣಿ ಅಗೇನ್ ಶಿ ಪ್ರೂವ್ಡ್ ದ್ಯಾಟ್ ಶಿ ಸ್ಮಾರ್ಟ್ ಕಲ್ಯಾಣಿ ಹೊಡಿತಪ್ಪ ಯಪ್ಪ ಯವ್ವ ಸೂರಜ್ ಹೇಗೆ ರಾಕ್ಷಸನ ಹಾಗೆ ನಗುತ್ತಾ ನಿಂತಿದ್ದಾನೆ ನೋಡಿ. ಅಯ್ಯೋ ಪ್ರಯತ್ನ ವಿಫಲವಾದದ್ದಕ್ಕೆ ಸೋತು ಮುಖದಲ್ಲಿ ಹೋಗುತ್ತಿರುವ ಸೂರಜ್ ಸೋತು ಮುಖ. ಹೈವಾನ್ ಎಲ್ವಿನಿನ ಸುಳ್ಳು ಮದವೇ ರಚಿಸಿ ಸುಮಿತ್ನನ್ನು ಕೊಲ್ಲಲು ಬಂದಂತ ಸೂರಜ್ ವಿಫಲ ಸೂರಜ್ ಸೋತು ಸುಣ್ಣವಾಗಿ ಹೋಗುತ್ತಿದ್ದಾನೆ. ಸುಮಿತ್ನ ಪಾಪ್ಯುಲಾರಿಟಿಯಿಂದ ಜಲನಗೊಂಡ ಅಸೂಹೆಗೊಂಡ ಸೂರಜ್ ಹೆಸರು ಸುಮಿತ್ ಸೂರಜ್ ವಿಕ್ಟಿಮ್ 1 ವಿಕ್ಟಿಮ್ 2 ಅಂತ ಮಾಡಿಬಿಡೋಣ. ಅಲ್ಲ ವಿಕ್ಟಿಮ್ ಅಲ್ಲ ಇವ ಆರೋಪಿ ಕಲ್ಪ್ರಿಟ್. ಗೈಸ್ ಮುಂದೆ ಏನಾಗುತ್ತೆ ಅಂತ ಹೇಳ್ತೀನಂತ ಬಾಯ್. ಎಲ್ಲೊಂಟ್ರೆ ಇಷ್ಟೊತ್ತನ ನೋಡ್ರಿ ಅಂದ್ಮೇಲೆ ಒಂದು ರೌಂಡ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ, ಆಮೇಲೆ ಬೆಲ್ ಐಕನ್ ಅಂತ ಒತ್ತಿಕ್ ಬಿಡ್ರಿ, ಆಮೇಲೆ ಕಮೆಂಟ್ ಮಾಡ್ಲಂಗೆ ಹೋದ್ರಿ ಏನು ಮಾಡೋಕ್ಕಾಗತ್ತೆ ಆದ್ರೂ ಮಾಡ್ರಲ್ಲ ಪ್ಲೀಸ್. ಲವ್ ಯು ಗಾಯ್ಸ್, ಬಾಯ್.